ಪ್ರಾಪರ್ಟಿ ಆಫ್ ದ ಬೂಲಿಯನ್ ಆಲ್ಜಿಬ್ರಾ ಡಿಸ್ಕಸ್ ಮಾಡಿದ್ವಿ. ಸೇಮ್ ಕಂಟಿನ್ಯೂ ಮಾಡೋಣ. ಇದರಲ್ಲಿ ಥಿಯರಮ್ಸ್ ಅಂತ ಬರುತ್ತೆ. ಈ ಥಿಯರಮ್ಸ್ ನಿಮಗೆ ಎಕ್ಸಾಮಲ್ಲಿ ಕಂಪಲ್ಸರಿ ಬರೋಂಥ ಕ್ವಶನ್ಸು. ಒಂದು 7 to 8 ಥಿಯರಮ್ಸ್ ಇದೆ. ಅದರಲ್ಲಿ ಯಾವ್ದಾದ್ರು ಒಂದು ಬೈಟ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಈಸಿಲಿ ಸ್ಕೋರ್ ದ 3 or 4 ಮಾರ್ಕ್ಸ್. ಅದನ್ನು ಡಿಸ್ಕಸ್ ಮಾಡೋಣ. ಏನಪ್ಪ ಟಾಪಿಕ್ ಅಂದರೆ ಬೇಸಿಕ್ Boolean algebra. Okay, next ಏನು ಬೇಸಿಕ್ ಥಿಯರಮ್ಸ್ ಇದೆ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬೇಸಿಕ್ಸ್ ಥಿಯರಮ್ಸ್ ಹೆಂಗಿದೆ ಅಂತ. 0 + 0 0 ಬರುತ್ತೆ. ಪ್ಲಸ್ ಅಂದರೆ ಯಾವ ಗೇಟ್ ಯೂಸ್ ಮಾಡ್ತೀವಿ? ಪ್ಲಸ್ಸನ್ನು ನಾವು ಯೂಸ್ ಮಾಡೋದು ಆರ್ ಗೇಟ್. ಆರ್ ಗೇಟ್ ಸಿಂಬಲ್ ಹೆಂಗೆ ಬರುತ್ತೆ? ರೀಕಾಲ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಹೇಳಿದ್ದೆ, ಈ ಥರ ಬರುತ್ತೆ. ಓಕೆನಾ? ನೆಕ್ಸ್ಟ್ 0 + 1 = 1. ಅವಾಗೇನು ಬರುತ್ತೆ? ಆರ್ ಆಪ್ರೇಷನ್ಲಿ 0 1 = ಔಟ್ಪುಟ್ಟು 1 ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ 1 + 1 ಅಂದರೆ ಏನು ಬರುತ್ತೆ? 1 + 1 ಅಂದರೆ ಯಾರು 2 ಅಂತ ಹೇಳ್ಬಾರ್ದು. 1 + 1 ಬೂಲಿಯನ್ ಆಲ್ಜಿಬ್ರಾದಲ್ಲಿ 1 ಅಂತ ಬರೋದು. ಓಕೆನಾ? ನೆಕ್ಸ್ಟ್ ಆರ್ ತಗೊಳ್ಳೋಣ. ಆರ್ ತಗೊಂಡ್ರೆ 0 × 0 0 ಬರುತ್ತೆ. 0 ತೊಗೊಂಡ್ರೆ ಅವಾಗೇನಾಗುತ್ತೆ? ಮಲ್ಟಿಪ್ಲಿಕೇಶನ್ ಅಂತ. ಮಲ್ಟಿಪ್ಲಿಕೇಶನ್ ಯಾವ ಗೇಟು? ಅಂಡ್ ಗೇಟು. ಅಂಡ್ ಗೇಟ್ ಸಿಂಬಲ್ ಹೆಂಗೆ ಬರುತ್ತೆ? ಝೀರೋ ಅಲ್ವಾ? 0 × 0 0. ನೆಕ್ಸ್ಟ್ 0 × 1 0 ಬರುತ್ತೆ. 0 1 0. 1 × 1 1 ಬರುತ್ತೆ. ಬೇಸಿಕ್ ಮಲ್ಟಿಪ್ಲಿಕೇಶನ್ ಥಿಯರಮ್. 0ಇಂದ ಯಾವುದನ್ನು ಮಲ್ಟಿಪ್ಲೈ ಮಾಡಿದ್ರು 0ನೇ ಬರುತ್ತೆ. 1ಇಂದ ಮಲ್ಟಿಪ್ಲೈ ಮಾಡಿದ್ರೆ 1ನೇ ಬರುತ್ತೆ. 1 × 1 1. ಆಯಿತಾ? ಇದು ಬೇಸಿಕ್ ಥಿಯರಮ್ಸ್ನ ಬೇಕಾದಂಥ ಫಂಡಮೆಂಟಲ್ಸ್ ಲಾಸ್. ಇವಾಗ ನಿಮಗೆ ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾನೆ ಅಂದರೆ ಈ ಕಾನ್ಸೆಪ್ಟ್ನ ನೋಡಿ. ಫಂಡಮೆಂಟಲ್ಸ್ ಮೆಂಟಲ್ ಲಾಸ್ ಆಫ್ ಬೂಲಿಯನ್ ಆಲ್ಜಿಬ್ರಾ ಅಂತ ಕೇಳಿದ್ರೆ ಅದು ಯಾವುದಪ್ಪ ಅಂದರೆ ಇವಾಗ ನಾವೇನು ಬರ್ದಿದ್ದೀವಿ ಅದು ಯಾವುದು? ಒಂದು ಆರ್ ಗೇಟು, ಒಂದು ಆ್ಯಂಡ್ ಗೇಟು, ಇನ್ನೊಂದು ಯಾವ ಗೇಟ್ ಉಳಿದಿದೆ? ನಾಟ್ ಗೇಟ್ ಉಳಿದಿದೆ. ನಾಟ್ ಗೇಟ್ನ ನೆಕ್ಸ್ಟ್ ಪೇಜಲ್ಲಿ ತೋರಿಸಿದ್ದೀನಿ. ನಾಟ್ ಗೇಟ್ ಹೆಂಗೆ ಬರುತ್ತೆ? ಅದನ್ನೇಂತ ಕರಿತೀವಿ? ನಾಟ್ ಗೇಟ್ನ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಏನು ಕಾಂಪ್ಲಿಮೆಂಟ್ ರೂಲ್ಸು? ವೆರಿ ಸಿಂಪಲ್ಸ್ ನೋಡಿ. 0 ಬಾರ್ ಇದ್ದರೆ 1 ಆಗುತ್ತೆ. ಅದನ್ನ ಹೆಂಗೆ ಬರಿತೀವಿ? 1 ಬರ್ತೀವಿ. 0 ಇದ್ದರೆ ನೆಕ್ಸ್ಟ್ 1 ಬಾರ್ ಇದ್ದರೆ 0. ಅದು ಹೆಂಗೆ ಬರ್ತೀವಿ? 1 ಇದ್ದರೆ 0. 0 ಇದ್ದರೆ 1 ಆಗುತ್ತೆ. 1 ಇದ್ದರೆ 0 ಆಗುತ್ತೆ. ಇದು ಆಯಿತಾ? ಇಲ್ಲಿ ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ ಅಂತ ಕರೀತಾರೆ. ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ ಅಂದರೆ ಏನಪ್ಪ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಡ್ಯುಯಾಲಿಟಿ ಅಂದರೆ ಏನಪ್ಪ ಅಂದರೆ ನೀವು ಬರೀಲ್ಲ ಪ್ರಿನ್ಸಿಪಲ್ಸ್ ಆಫ್ ಡ್ಯುಯಾಲಿಟಿ. ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ ಅಂದರೆ ಚೇಂಜಿಂಗ್
ಒಂದೊಂದೇ ಮಾಡ್ತೀನಿ ನೋಡಿ ನಿಧಾನಕ್ಕೆ. ಚೇಂಜಿಂಗ್ ಆರ್ ಸೈನ್ ಆರ್ ಪ್ಲಸ್ ಟು ಸೈನ್ ಆ್ಯಂಡ್ ಅಂದರೆ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ changing and sin to r sin ಓಕೆನಾ. ನೆಕ್ಸ್ಟ್ changing each 0 by 1 and each 1 by 0 ಅಂದರೆ ಚೇಂಜ್ ಆರ್ನ ಸೈನ್ ಚೇಂಜ್ ಮಾಡೋದು. ಆರ್ ಸೈನ್ ಏನು ಪ್ಲಸ್ ಇದೆ, ಅಂಡ್ ಸೈನು ಇಂಟು ಅನ್ನ ಡಾಟಲ್ಲಿ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಅಂಡಿಂದ ಆರ್ಗೆ, ನೆಕ್ಸ್ಟ್ 0 ಇದ್ರೆ 1 ಆಗುತ್ತೆ, 1 ಇದ್ರೆ 0 ಆಗುತ್ತೆ. ಯಾವುದ್ರಲ್ಲಿ? ನಿಮ್ಮ ನಾಟ್ ಗೇಟಲ್ಲಿ. ಇದನ್ನು ನೀವು ಕರೆಕ್ಟಾಗಿ ನಾಪ್ಕ ಇಟ್ಕೊಬೇಕು. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋ ಟಾಪಿಕ್ ಯಾವುದಪ್ಪ ಅಂದರೆ ಬೇಸಿಕ್ ಥಿಯರಮ್ ಆಫ್ ಬೂಲಿಯನ್ ಆಲ್ಜಿಬ್ರಾ. ಬೇಸಿಕ್ ಥಿಯರಮ್ ಆಫ್ ಬೂಲಿಯನ್ ಆಲ್ಜಿಬ್ರಾ ಏನಪ್ಪ ಅಂದರೆ ಸಿಂಪಲ್ ಆಗಿ ಹೇಳೋಣ. ಬೇಸಿಕ್ ಥಿಯರಮ್ ಆಫ್ ಬೂಲಿಯನ್ ಆಲ್ಜಿಬ್ರಾ provide a theorems by substituting all possible values of the variable. ಇದು 1 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಬೇಸಿಕ್ ಥಿಯರಮ್ ಏನು ಹೇಳುತ್ತೆ ಅಂದರೆ ಬೇಸಿಕ್ ಥಿಯರಮ್ ಪ್ರೊವೈಡ್ ಬೈ ಸಬ್ಸ್ಟಿಟ್ಯೂಟಿಂಗ್ ಆಲ್ ದ ಪಾಸಿಬಲ್ ವ್ಯಾಲ್ಯೂ ಆಫ್ ದ ವೇರಿಯೇಬಲ್. ಇದರ ಪ್ರಾಪರ್ಟೀಸ್ ಏನು ಬರುತ್ತೆ ಹಂಗಾರೆ? ಪ್ರಾಪರ್ಟೀಸ್ ಸೇಮ್. ಪ್ರಾಪರ್ಟೀಸ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್. ಹೆಂಗೆ ಪ್ರೂವ್ ಮಾಡ್ತೀರಾ? ಲೆಟ್ಸ್ ಸಿಂಪಲ್ ಆಗಿ ಮಾಡೋಣ. ಈಗ ನೋಡಿ 0 ಪ್ಲಸ್ ಎಕ್ಸ್ ಏನು ಬರುತ್ತೆ ಆನ್ಸರು? ಎಕ್ಸ್ ಬರುತ್ತೆ. ನೆಕ್ಸ್ಟ್ 1 ಪ್ಲಸ್ ಎಕ್ಸ್ ಆನ್ಸರ್ ಏನು ಬರುತ್ತೆ? 1 ಬರುತ್ತೆ. 1 ಇಂಟು ಮಲ್ಟಿಪ್ಲೈ ಎನಿ ವೇರಿಯೇಬಲ್ ವಿ ವಿಲ್ ಗೆಟ್ ದ 1. ನೆಕ್ಸ್ಟ್ 0 ಇಂಟು ಎಕ್ಸ್ ಏನು ಬರುತ್ತೆ? 0 ಬರುತ್ತೆ. 1 ಇಂಟು ಎಕ್ಸ್ ಏನು ಬರುತ್ತೆ? 1 ಬರುತ್ತೆ. ಓಕೆನಾ? ಇದನ್ನ ಪ್ರೂವ್ ಮಾಡೋದು ಹೆಂಗಪ್ಪ ಅಂದರೆ ಸರಿ ತಪ್ಪು ಅನ್ನೋದಕ್ಕೆ ಪ್ರೂಫ್ ನೋಡಿ. ಮೊದಲನೇ ಪ್ರೂಫ್ ಮಾಡೋಣ. a is equal to 0 plus x is equal to x. 0 plus x ಅಂದರೆ x ಬರುತ್ತೆ. ಅದನ್ನ ಹೆಂಗೆ ಪ್ರೂವ್ ಮಾಡೋದು? ಫಸ್ಟ್ ನೋಡಿ, ಲೆಟ್ ಇಫ್ x is equal to 0 ಅಂತ ತಗೊಂಡೆ ಅಂದ್ಕೊಳ್ಳಿ. ಆಗ ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡು LHS ಬರ್ಕೊಳ್ಳಿ. ಪ್ರಾಬ್ಲಮ್ ಏನಿದೆ? 0 ಪ್ಲಸ್ ಎಕ್ಸ್. ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ದೀವಿ ಇಲ್ಲಿ? 0. 0 ಪ್ಲಸ್ 0 ಏನಾಯಿತು? 0 ಆಯಿತಾ? ಏನು ಬರುತ್ತೆ ಅವಾಗ? 0ನೇ ಬರುತ್ತೆ. 0 ಅಂದ್ರೇನು? ಎಕ್ಸ್. ಇಲ್ಲಿ ಕೊಟ್ಟಿದ್ದೀವಿ 0 ಅಂದರೆ ಎಕ್ಸು, 0 ಅಂದರೆ ಎಕ್ಸ್. ಅವಾಗ ಏನು ಮಾಡ್ತೀವಿ ಆನ್ಸರು? ಎಕ್ಸ್. ಆಯಿತಾ? ಇವಾಗ ಇನ್ನೊಂದು ಲೆಟ್ ಇಫ್ ಎಕ್ಸ್ ಈಸ್ ಈಕ್ವಲ್ ಟು 1. ಇವೆರಡೂ ಮಾಡ್ಕೊಬೇಕು. ಪ್ರತಿ ವ್ಯಾಲ್ಯೂಷನ್ನು ಕೂಡ ನೀವು 0ಗೆ ಒಂದ್ಸಲಿ ವ್ಯಾಲ್ಯೂ ತಗೊಬೇಕು, ಎಕ್ಸ್ಗೆ ಒಂದ್ಸಲಿ
ವ್ಯಾಲ್ಯೂ ತಗೊಬೇಕು. x ಈಸ್ ಈಕ್ವಲ್ ಟು 1 ತೊಗೊಂಡ್ರೆ ಏನಾಗುತ್ತೆ, ಕ್ವಶನ್ ಬರ್ಕೊಳ್ಳಿ. 0 ಪ್ಲಸ್ 1 x ಇದೆ, x ವ್ಯಾಲ್ಯೂ ಏನು ಕೊಡ್ತೀವಿ, 1 ಕೊಟ್ಟಿದ್ದೀವಿ. 0 ಪ್ಲಸ್ 1 ಇಸ್ ಈಕ್ವಲ್ ಟು 1, x ವ್ಯಾಲ್ಯೂ ಏನಿದೆ 1, ಅದಕ್ಕೆ x. ಇದು LHS ಆಗಿರುತ್ತೆ. ಇದು ರೈಟ್ ಹ್ಯಾಂಡ್ ಸೈಡು, ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಅಷ್ಟೇ. ಏನಾಗ್ತೀವಿ, ಬೋತ್ ಸೈಡು ಎಕ್ಸೇ ಉಳಿಯುತ್ತೆ, ಪ್ರೂವ್ ಸರಿ ಹೋಗುತ್ತೆ. ಆಯ್ತಾ. ಇದನ್ನ ಟ್ರೂತ್ ಟೇಬಲ್ ಏನಾದ್ರು ಸಾಲ್ವ್ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ನೀವೇನು ಮಾಡ್ತೀರಾ, ಈಸಿ. ಟ್ರೂತ್ ಟೇಬಲ್ ಹೆಂಗೆ ಸಾಲ್ವ್ ಮಾಡೋದು, 0 ಮತ್ತು ಇಲ್ಲಿ ನೋಡಿ 0 ಇದು ವೇರಿಯೇಬಲ್ ಎಕ್ಸ್ ಅಂತ ಕೊಟ್ಟಿದ್ದೀನಿ. ಫಸ್ಟು ಎಕ್ಸ್ಗೆ 0 ಕೊಟ್ಟಿದ್ದೀನಿ, ಇಲ್ಲಿದೆ. ನೆಕ್ಸ್ಟ್ 1 ಕೊಟ್ಟಿದ್ದೀನಿ. ಆಯಿತಾ. ಇಲ್ಲಿ 2 0 0 ಕಾಂಬಿನೇಷನ್ ತಗೊಳ್ಳಿ. ಏನಿದೆ, r ಈಸ್ ಈಕ್ವಲ್ ಟು 0 ಪ್ಲಸ್ ಎಕ್ಸ್. 0 ಪ್ಲಸ್ 0 0, 0 ಪ್ಲಸ್ 1 1. ಇದು ನಮ್ಮ ಪ್ರೂಫ್. ಈ ರೀತಿ ಕ್ಯಾಲ್ಕುಲೇಷನ್ನ ನೀವು ಮಾಡಬೇಕಾಗುತ್ತೆ ಪ್ರೂಫ್ನ. ಈಗ ಥಿಯರಮ್ಸ್ನ ಡಿಸ್ಕಸ್ ಮಾಡೋಣ. ಒಂದೊಂದೇ ಥಿಯರಮ್ಸ್ ಡಿಸ್ಕಸ್ ಮಾಡೋಣ. ಈ ಥಿಯರಮ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಏನಪ್ಪ ಅಂದರೆ, ನೀವು ಒಂದು ಶೀಟಲ್ಲಿ ಥಿಯರಮ್ಸ್ನ ಟೇಬಲ್ ಫಾರ್ಮೆಟಲ್ಲಿ ಬರ್ಕೊಬೇಕಾಗುತ್ತೆ. ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ನ ಕಳಿಸ್ತೀನಿ. ಈಗ ಜಸ್ಟ್ ಒಂದೆರಡು ಥಿಯರಮ್ಮು ಪ್ರೂಫ್ನ ಮಾತ್ರ ಮಾಡೋಣ. ಮೊದಲನೇ ಥಿಯರಮ್ಮು, ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಇಲ್ಲಿ ಆಲ್ರೆಡಿ ಮಾಡಿದ್ದೀವಿ. ಎಕ್ಸ್ಗೆ 0 ಕೊಟ್ಟಿದ್ದೀವಿ, ಎಕ್ಸ್ಗೆ ಏನು ಕೊಟ್ಟಿದ್ದೀವಿ, ಎಕ್ಸ್ ಇಂಟು ವೈ ಪ್ಲಸ್ ಝೆಡ್ಗೆ 0 ಕೊಟ್ಟರೆ ಏನಾಗುತ್ತೆ, ವೈಯಿಂದ 0ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ನೆಕ್ಸ್ಟ್ 1 ಕೊಟ್ಟರೆ 1ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ. ಇಲ್ಲೇನು ಮಾಡ್ತಾ ಇದ್ದೀವಿ, ಇವಾಗ ಎಕ್ಸ್ ವೈ ಪ್ಲಸ್ ಎಕ್ಸ್ ಝೆಡ್, ಎಕ್ಸ್ಗೆ 0 ಕೊಟ್ಟರೆ ನಾವು 0 ಇಂಟು ವೈ 0 ಬರುತ್ತೆ, 0 ಇಂಟು ಝೆಡ್ 0 ಬರುತ್ತೆ. ನೆಕ್ಸ್ಟ್ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಕೊಡ್ತೀವಿ ಅಂದ್ಕೊಳ್ಳಿ. 1 ಕೊಟ್ಟಾಗ ಕ್ವಶನ್ ಬರುತ್ತೆ ಎಕ್ಸ್ ವೈ ಪ್ಲಸ್ ಎಕ್ಸ್ ಝೆಡ್, 1 ಇಂಟು ವೈ ಪ್ಲಸ್ 1 ಇಂಟು ಝೆಡ್. ಅವಾಗ ಏನು ಉಳಿಯುತ್ತೆ, ವೈ ಝೆಡ್ ಉಳಿಯುತ್ತೆ. ಓಕೆನಾ. ಈ ರೀತಿ ಪ್ರೂವ್ ಮಾಡಬೇಕಾಗುತ್ತೆ. ನೋಡ್ಕೊಳ್ಳಿ ಪ್ರೂವ್ನ ಒಂದೊಂದು 2 ಸರಿ ಮಾಡಿ. ಎಕ್ಸಾಮಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇದು. ಓಕೆ. ಇದೇ ಥಿಯರಮ್ನ ಟೇಬಲಲ್ಲಿ ಯೂಸಿಂಗ್ ಟೇಬಲ್. ಏನಕ್ಕಪ್ಪ ನಾವು ಟೇಬಲ್ ಜಾಸ್ತಿ ಯೂಸ್ ಮಾಡಲ್ಲ ಅಂದರೆ, ಇದರಲ್ಲಿ ಜಾಸ್ತಿ ಲೆಂತಿ ವೇರಿಯೇಬಲ್ಸ್ ಜಾಸ್ತಿ ಇದ್ದರೆ ಏನಾಗುತ್ತೆ, ಟೇಬಲ್ ದೊಡ್ಡದಾಗುತ್ತೆ. ಅದಕ್ಕೆ ಥಿಯರಮ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸಿಂಪಲ್ ಆಗಿ ಸಿಂಪ್ಲಿಫೈ ಮಾಡ್ಬೋದು. ಅದಕ್ಕೋಸ್ಕರ ನಾವು ಥಿಯರಮ್ಸ್ ಫಾರ್ಮೆಟ್ ಯೂಸ್ ಮಾಡ್ತೀವಿ. ಯೂಸಿಂಗ್ ಟೇಬಲ್ ಅಂತ ಏನಾದ್ರು ಎಕ್ಸಾಮಲ್ಲಿ ಕೇಳಿದ್ರೆ ಅವ್ರ ಮಾಡಬೇಕು. ಫಸ್ಟ್ ಕಾಂಬಿನೇಷನ್ ಬರ್ಕೊಳ್ಳಿ, ಎಕ್ಸ್ ವೈ ಝೆಡ್, ವೈ ಪ್ಲಸ್ ಝೆಡ್, ನೆಕ್ಸ್ಟ್ ಎಕ್ಸ್ ವೈ ಎಕ್ಸ್ ಝೆಡ್, ನೆಕ್ಸ್ಟ್ ಎಕ್ಸ್ ಇಂಟು ವೈ ಪ್ಲಸ್ ಝೆಡ್, ನೆಕ್ಸ್ಟ್ ಎಕ್ಸ್ ವೈ ಪ್ಲಸ್ ಎಕ್ಸ್ ಝೆಡ್. ನೀಟಾಗಿ ಒಂದು ಲೈನ್ ಹಾಕೊಳ್ಳಿ. ಆಯಿತಾ. ಕಾಂಬಿನೇಷನ್ ಬರೀರಿ. 0 0 0 0 0 1 0 1 0 0 1 1 1 0 0 1 0 1 1 1 0 1 1 1. ಆಯಿತಾ. ನೆಕ್ಸ್ಟ್ ಕಾಂಬಿನೇಷನ್ ಯಾವುದು, ನೆಕ್ಸ್ಟ್ ಕಾಂಬಿನೇಷನ್ ಯಾರಿದೆ, ಎಕ್ಸ್ ವೈ ಪ್ಲಸ್ ಝೆಡ್, ವೈ ಮತ್ತು ಝೆಡ್. 0 ಪ್ಲಸ್ 0 0 0 ಪ್ಲಸ್ 1 1 1 ಪ್ಲಸ್ 0 1 1 ಪ್ಲಸ್ 1 1 0 ಪ್ಲಸ್ 0 1 1 1. x into y, 0 into 0 0 0 into 0 0 0 into 1 0 0 into 1 0 1 to 0 0 1 to 0 0 1 to 1 1 to 1. Next x ಮತ್ತು z ಮಾಡಿ. 0 into 0 0 0 into 1 0 0 into 0 0 0 into 1 0 1 to 0 0 1 into 1 1 1 to 0 0 1 to 1 1. ಆಯಿತಾ. ನೆಕ್ಸ್ಟು y plus z into x. 0 into 0 0 0 into 1 0 0 into 1 0 0 into
1 0 1 into 0 0 1 into 1 1 1 into 1 1 1 into 1 1. Next xy plus 0 plus 0 0 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 0 plus 1 1 1 plus 0 1 1 plus 1 1. ಇವೆರಡು ಸಮ ಇದೆ ನೋಡಿ, ಗೊತ್ತಾಗ್ತಿದೆಯಾ? ಈ ರೀತಿ ನಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿದೆ ಅಂತ. ಇದು ಟೇಬಲ್ ಯೂಸ್ ಮಾಡ್ಕೊಂಡಂಥ ಮೆಥಡ್. ಯೂಸಿಂಗ್ ಥೇರಮ್ ಯೂಸ್ ಮಾಡಿಕೊಂಡು ಸೆಕೆಂಡ್ ಇಕ್ವೇಶನ್ ಸಾಲ್ವ್ ಮಾಡೋಣ. ಎಕ್ಸ್ ಪ್ಲಸ್ ವೈ ಝೆಡ್ is equal to x plus y into x plus z. Let x is equal to 0. First one ಬರ್ಕೊಳ್ಳೋಣ, x plus y z. 0 ಕೊಟ್ಟರೆ ಏನು ಉಳಿಯುತ್ತೆ? y plus z. Next, let x is equal to 1 ಕೊಡೋಣ. 1 ಕೊಟ್ಟರೆ x plus y z. y ವ್ಯಾಲ್ಯೂಂದೆ 1 ಕೊಟ್ಟರೆ ಏನು ಉಳಿತು? y z. ನೆಕ್ಸ್ಟ್ ಇದು ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡ್ ಮಾಡೋಣ. x plus y x plus z. let x is equal to 0 ಕೊಡೋಣ. 0 plus y into 0 plus z. y z. Final answer y z. Next ಬರ್ಕೊಳ್ಳಿ ಇನ್ನೊಂದ್ಸಲಿ. x plus y x plus z. let x is equal to 1 ಕೊಡಿ. 1 plus y 1 plus z. again y z ಉಳಿತು. ಈ ರೀತಿ ಪ್ರೂವ್ ಮಾಡಬೇಕು. ಇದನ್ನೇ ಆ ಟೇಬಲ್ ಫಾರ್ಮೆಟಲ್ಲಿ ಹೆಂಗೆ ಪ್ರೂವ್ ಮಾಡ್ತೀವಿ ಅಂದರೆ, ಓಕೆ, ಇದನ್ನ ಟೇಬಲ್ ಫಾರ್ಮೆಟಲ್ಲಿ ಹೆಂಗೆ ಮಾಡ್ತೀವಿ ಅಂದರೆ, ಬರ್ಕೊಳ್ಳಿ ಫಸ್ಟ್ ಪ್ರಾಬ್ಲಮ್ನ. ಎಕ್ಸ್ ಪ್ಲಸ್ ವೈ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಝೆಡ್. ಬರ್ಕೊಳ್ಳಿ ಫಸ್ಟು ಎಕ್ಸು ವೈ ಝೆಡ್ ಕಾಂಬಿನೇಷನು, ಎಕ್ಸು ಪ್ಲಸ್ ವೈ ಎಕ್ಸ್ ಪ್ಲಸ್ ಝೆಡ್ ಆಯಿತಾ. ನೆಕ್ಸ್ಟು ಎಕ್ಸ್ ಪ್ಲಸ್ ವೈ ಝೆಡ್ ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ಝೆಡ್. ಟೇಬಲ್ ಹಾಕ್ಕೊಳ್ಳಿ, ಪೆನ್ಸಿಲ್ ತೊಗೊಂಡು ನೀಟಾಗಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಕಾಂಬಿನೇಷನ್ಗೆ ರೆಡಿಯಾಗಿ ಕಾಂಬಿನೇಷನ್ ಬರೀರಿ. 0 0 0 0 0 1 0 1 0 0 1 1 1 0 0 next 1 0 1 1 1 0 1 1 1. ಇದು ಸಾಕಾಗಲ್ಲ, ಎಕ್ಸ್ಟೆಂಡ್ ಮಾಡ್ಕೊತೀನಿ. ಅದಕ್ಕೆ ನೀವು ಪೆನ್ಸಿಲ್ ಬರ್ಕೊಂಡ್ರೆ ಏನು ಬೇಕಾದ್ರೂ ಮಾಡಿಫೈ ಮಾಡ್ಕೊಬೋದು. ಆಯಿತಾ? ಈಗ ಆಯ್ತು. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ 0 ಪ್ಲಸ್ 0 0 0 ಪ್ಲಸ್ 0 0 0 ಪ್ಲಸ್ 1 1 0 ಪ್ಲಸ್ 1 1 1 ಪ್ಲಸ್ 0 1 1 ಪ್ಲಸ್ 0 1 1 ಪ್ಲಸ್ 1 1 1 ಪ್ಲಸ್ 1 1. ಆಯಿತಾ? ನೆಕ್ಸ್ಟ್ ಎಕ್ಸ್ ಪ್ಲಸ್ ಝೆಡ್ 0 ಪ್ಲಸ್ 0 0 0 ಪ್ಲಸ್ 1 1 0 ಪ್ಲಸ್ 0 0 0 ಪ್ಲಸ್ 1 1 1 ಪ್ಲಸ್ 0 1 1 ಪ್ಲಸ್ 1 1 1 ಪ್ಲಸ್ 0 1 1. ನೆಕ್ಸ್ಟ್ ಎಕ್ಸ್ ನೆಕ್ಸ್ಟ್ ಗೋ ಫಾರ್ ದ ಎಕ್ಸ್. ಇಲ್ಲೊಂದು ಸ್ಮಾಲ್ ಒಂದೇ ಸಲ ಮಾಡ್ತಾ ಇದ್ದೀನಿ, ನಿಮ್ಗೇನೋ ಕನ್ಫ್ಯೂಷನ್ ಆಗುತ್ತಾ? ಕನ್ಫ್ಯೂಷನ್ ಆದರೆ ಇದನ್ನು ಎರಡು ಮಾಡೋಣ ನೋಡಿ. ಯಾವ ರೀತಿ ಎರಡು ಮಾಡೋದು ಅಂದರೆ, ನಾನು ಫಸ್ಟು ವೈ ಝೆಡ್ ಮಾಡ್ಕೊತೀನಿ, ಅದಾದಮೇಲೆ ಎಕ್ಸ್ ಪ್ಲಸ್ ವೈ ಝೆಡ್ ಮಾಡ್ತೀನಿ. ಯಾಕಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ, ಕಷ್ಟ ಅಂದರೆ
ಈ ಥರ ಡಿವೈಡ್ ಮಾಡ್ಕೊಳ್ಳಿ. ಬರೀ ವೈ ಸೆಟ್ ಮಾಡಿ ಫಸ್ಟು. ಒಟ್ಟಿಗೆ ಮಾಡ್ಬೋದು, ನಿಮ್ಮ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಒಟ್ಟಿಗೆ ಮಾಡ್ಬೋದು. ಅಲ್ಲಿವರೆಗೂ ಸಿಂಪಲ್ ಮಾಡ್ಕೊಳ್ಳಿ. ವೈ ಇಂಟು ಝೆಡ್ 0 ಇಂಟು 0 0 0 ಇಂಟು 1 0 1 ಇಂಟು 0 0 1 ಇಂಟು 1 1 0 ಇಂಟು 0 0 0 ಇಂಟು 1 0 1 ಇಂಟು 0 0 1 ಇಂಟು 1 1. ಮುಗಿತಾ? ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಝೆಡ್ ಇದ್ರ ಜೊತೆ 0 ಪ್ಲಸ್ 0 0 0 ಪ್ಲಸ್ 0 0 0 ಪ್ಲಸ್ 0 0 0 ಪ್ಲಸ್ 1 1 1 ಪ್ಲಸ್ 0 1 1 ಪ್ಲಸ್ 0 1 1 1. ನೆಕ್ಸ್ಟ್ ಇದು ಮತ್ತೆ ಇದು 0 ಇಂಟು 0 0 0 ಇಂಟು 1 0 1 ಇಂಟು 0 0 1 ಇಂಟು 1 1 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 1 2 3 4 5 1 2 3 4 5. ಇದು ಎಲ್ ಎಚ್ ಲೆಫ್ಟ್ ಹ್ಯಾಂಡ್ ಸೈಡು, ಇದು ರೈಟ್ ಹ್ಯಾಂಡ್ ಸೈಡ್, ಎರಡು ಈಕ್ವಲ್ ಇದೆಯಾ? ಈ ರೀತಿ ಟೇಬಲ್ ಫಾರ್ಮೆಟಲ್ಲಿ ಪ್ರೂವ್ ಮಾಡ್ಬೋದು. ನೆಕ್ಸ್ಟ್ ಗೋ ಫಾರ್ ದ ಅಡಾಪ್ಟಿವ್ ಲಾ. ಏನಪ್ಪ ಹೇಳುತ್ತೆ ಈ ಲಾ ಅಂದರೆ, ಅಬ್ಸ್ಕ್ರಿಪ್ಷನ್ ಲಾ ಏನು ಹೇಳುತ್ತಪ್ಪ ಅಂದರೆ, ಫಸ್ಟ್ ಲಾ ಹೇಳುತ್ತೆ ಎಕ್ಸ್ ಪ್ಲಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಸೆಕೆಂಡ್ ಹೇಳುತ್ತೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಮೊದಲನೇ ಪ್ರೂವ್ ಮಾಡೋಣ. ಎ ಎಕ್ಸ್ ಪ್ಲಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಹಿಂಗೆ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಕ್ವಶನ್ ಬರ್ಕೊಳ್ಳಿ, ಎಕ್ಸ್ ಪ್ಲಸ್ ಎಕ್ಸ್ ವೈ. ಎಕ್ಸ್ ವೈ 0 ಆದರೆ 0 ಪ್ಲಸ್ 0 ವೈ ಏನಾಗುತ್ತೆ? 0 ಉಳಿಯುತ್ತೆ. ಓಕೆನಾ? ಯಾಕಪ್ಪ ಅಂದರೆ ಎಕ್ಸ್ ಅಂದರೆ 0 ತೊಗೊಂಡು 0 ಇಂಟು ವೈ ಮಲ್ಟಿಪ್ಲೈ ಮಾಡಿದ್ರೆ 0 ಬಂತು, ಅದರಿಂದ 0 ಉಳಿತು. ನೆಕ್ಸ್ಟ್ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 1 ತೊಗೊಳ್ಳಿ, ಎಕ್ಸ್ ಪ್ಲಸ್ ಎಕ್ಸ್ ವೈ 1 ಇಂಟು ಏನು ಉಳಿತು? ವೈ ಉಳಿತು. ಓಕೆನಾ? ನೆಕ್ಸ್ಟ್ ಈ ಕಡೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ. ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಕೊಟ್ಟರೆ ಕ್ವಶನ್ ಬರ್ಕೊಳ್ಳಿ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ 0 0 ಪ್ಲಸ್ ವೈ. ವೈ ಬರುತ್ತೆ, ವೈ ಇಂಟು 0 0. ನೆಕ್ಸ್ಟ್ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಕೊಡಿ. ಕ್ವಶನ್ನ ಸೇರ್ಬೇಕು ಅಂತ ಇದ್ದೀನಿ. 1 1 ಪ್ಲಸ್ ವೈ ಇಸ್ ಈಕ್ವಲ್ ಟು ವೈ. ವೈ ಬೈ 1 ಅಂದರೆ 1 ಆಗುತ್ತೆ. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಈ ರೀತಿ ಪ್ರೂವ್ ಮಾಡ್ಬೋದು. ಓಕೆನಾ? ಇದನ್ನ ಟೇಬಲಲ್ಲಿ ಮಾಡಬೇಕು ಅಂದರೆ ಹಿಂಗೆ ಮಾಡೋದು. ಫಸ್ಟ್ ಬರ್ಕೊಳ್ಳಿ. ಫಸ್ಟ್ ಏನಿದೆಲ್ಲ ರೆಡ್ ಪೆನ್ನಲ್ಲಿ ಬರ್ತೀನಿ ಕ್ವಶನ್ನು. ಎಕ್ಸ್ ಪ್ಲಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಅಂತ. ಓಕೆನಾ? ಏನು ಕಾಂಬಿನೇಷನ್ ಇದೆ? ಎಕ್ಸು ಮತ್ತು ವೈ. ಸಿಂಪಲ್ ಇದು. 0 0 0 1 1 0 1 1. ಸರಿನಾ? ಟೇಬಲ್ ಪೆನ್ಸಿಲಲ್ಲಿ ಹಾಕ್ಕೊಳ್ಳಿ ನೀಟಾಗಿ. ಎಕ್ಸ್ ವೈ ಆಯಿತಾ? ಅದಾದಮೇಲೆ ಎಕ್ಸ್ ಪ್ಲಸ್ ಎಕ್ಸ್ ವೈ ನೋಡಿ 0 0 0 ನೆಕ್ಸ್ಟ್ ಕೂಡಿ 0 ಪ್ಲಸ್ 0 0 1 1. ಎಕ್ಸ್ ಪ್ಲಸ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಎಕ್ಸ್. ಕರೆಕ್ಟಾ? ನೋಡಿ ಎರಡು ಸೇಮ್ ಇದೆ ಆಯಿತಾ? ಇನ್ನೊಂದು ಟೇಬಲ್ ಪ್ರೂವ್ ಮಾಡಬೇಕಂದ್ರೆ ಬರ್ಕೊಂಡು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಕ್ಸ್. ಟೇಬಲ್ ಹಾಕ್ಕೊಳ್ಳಿ. ಫಸ್ಟ್ ಎಕ್ಸ್ ಕಾಂಬಿನೇಷನು, ವೈ ಕಾಂಬಿನೇಷನು, ಆಮೇಲೆ ಎಕ್ಸ್ ಪ್ಲಸ್ ವೈ, ಆಮೇಲೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ. ಟೇಬಲ್ ಹಾಕ್ಕೊಳ್ಳಿ.
0 0 0 1 1 0 1 1. ಈಗ x plus y 0 1 1 1 into x 0 into 0 0 0 1 1. ಇದು ಮತ್ತು ಇದು ಸೇಮ್ ಬಂದಿದೆ. LHS = RHS. ಈ ರೀತಿ ಪ್ರೂವ್ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ಲಾಸ್ ನಾವು ಬೂಲಿಯನ್ ಆಲ್ಜಿಬ್ರಾ ಡಿಸ್ಕಸ್ ಬಲ್ಲಿ ಲಾಸ್ಟ್ ಥಿಯರಮ್ ಯಾವುದಪ್ಪ ಅಂದರೆ ನಿಮಗೆ ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಬೂಲಿಯನ್ ಆಲ್ಜಿಬ್ರಾದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಥಿಯರಮು ಎಕ್ಸಾಮಲ್ಲಿ ಜಾಸ್ತಿ ಕೇಳ್ತಾರೆ. ಅದ್ಯಾವುದಪ್ಪ ಅಂದರೆ ಡಿ ಮಾರ್ಗನ್ಸ್ ಥಿಯರಮ್ನ ಡಿಸ್ಕಸ್ ಮಾಡೋಣ. ಯಾವುದು? ಡಿ ಮಾರ್ಗನ್ಸ್ ಥಿಯರಮ್ಸ್.